ನನ್ನ ನಂಬಿದೆ ತಾನೆ. ಮಿಕ್ಕಿದ್ ನನಗೆ ಬಿಡು. ನಿಂತ್ಕೊಳ್ಳಿ, ಬನ್ನಿ, ಬಾಯಿ ಕಡೆ. ಈ ದುಡ್ಡನ್ ತಗೋ. ಊರ್ ಬಿಟ್ಟು ಹೋಗ್ತಾ ಇದ್ದೀರಾ? ನೀವು ತಗೊಂಡ್ ಹೋಗ್ತಿರೋ ದುಡ್ಡು ಖಾಲಿ ಆದ್ಮೇಲೆ ತಿರ್ಗಾ ಈ ಊರ್ ಕಡೆ ಬರಬಾರದು ಅನ್ನೋದಕ್ಕೆ ಈ ದುಡ್ಡು. ಎಷ್ಟಿದೆ ಲೆಕ್ಕ ಹಾಕು. 1 ಲಕ್ಷ ಇದೆ. ಅದು ಖಾಲಿ ಆದ್ಮೇಲೆ ಫೋನ್ ಮಾಡ್ತೀನಿ ಮಾಮ. ಖಾಲಿ ಆಗೋಷ್ಟರಲ್ಲಿ ಜೀವನಕ್ಕೆ ದಾರಿ ಹುಡ್ಕೊಳ್ಳಿ. ಈ ಊರಿನ ದಾರಿ ಮರ್ತು ಬಿಡಿ. ಏನ್ ಮಾಮ್ಸ್, ಕಾಸು ಕೊಟ್ಟು ನಮ್ಮನ್ ಕಳ್ಸೋ ಬದಲು ನೀವು ನೋಡಿದ್ರಲ್ಲ ಒಂದು ಹುಡುಗ, ಅವನ್ನೇ ಕಳಿಸಿ ಜೋಡಿ ಹಕ್ಕಿಗಳಿಗೆ ಇದೇ ಊರಲ್ಲಿ ಇರೋದಕ್ಕೆ ಒಂದು ಗೂಡು ಕಟ್ಕೊಡ್ಬಾರ್ದ? ನನ್ ತಾಯಾಣಿಗೂ ಬೇಡ ನೋಡು. ಅಳಿಯಂದ್ರೆ ನಾನು ಆ ದೇವ್ರಿಗೆ ಹೆದರ್ತೀನೋ ಇಲ್ವೋ? ಆ ಬೋಡ ನನ್ ಮಗ ಸುಧಾಕರ್ ಅವನಲ್ಲ, ಅವನ್ ಕಂಡ್ರೆ ಓದ್ತಾ ಆಗತ್ತಪ್ಪ. ಅವನಿಗೆ ಹೆದರ್ಕೊಂಡು ನನ್ನಿಬ್ಬರು ಹೆಣ್ಮಕ್ಳಿಗೂ ಮದುವೆ ಮಾಡಿಸಿ ಮಾಡ್ಬಿಟ್ಟು. ಅವ್ರಿಗೇನ್ ಮಾಮ್ಸ್, ಮಾರಾಣೆ ತರ ಇದಾರೆ. ಒಬ್ಬ ಮಗಳನ್ನ ಡಾಕ್ಟರ್ಗೆ, ಇನ್ನೊಬ್ಬ ಮಗಳನ್ನ ರೈಲ್ವೆ ಇಂಜಿನಿಯರ್ಗೆ ಕೊಟ್ಟು ಮದುವೆ ಮಾಡಿಲ್ವಾ? ಎಲ್ಲ ಬರೀ ಓಳಳಿ ಅಂದ್ರೆ ಬರೀ ಓಳು. ರೈಲ್ವೆ ಟ್ರ್ಯಾಕ್ ಅಲ್ಲಿ ಜಲ್ಲಿ ಹೊಡಿಯೋನ್ನ ಇಂಜಿನಿಯರ್ ಅಂತ, ಮಾರ್ಕೆಟ್ ಅಲ್ಲಿ ಲೇಹ ಮಾರೋನ್ನ ಡಾಕ್ಟರ್ ಅಂತ ನಾನೇ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದೀನಿ. ಮತ್ತ ಇನೋವಾ ಕಾರು? ಅದು ಕೂಡ ನಾನು ಮಾಡ್ತಾ ಇರೋ ಬಾಡಿಗೆ ಬಿಲ್ಡಪ್ಪೆ. ಅಳಿ ಅಂದ್ರೆ ಹಸುನ ದೇವರು ಅಂತ ಪೂಜಿಸೋ ಮನೆತನ ನಮ್ದು. ಆವತ್ತು ಹಸು ಬಾವಿಲ್ ಬಿದ್ದಾಗ ನೀವು ನಿಮ್ ತಂದೆ ಕಾಪಾಡಿದ್ ಕೇಳಿ ತುಂಬಾ ಸಂತೋಷ ಪಟ್ಟೆ. ಆವತ್ತು ರಾತ್ರಿನೇ ನಾನು ನನ್ನ ಹೆಂಡತಿ ನಿಮ್ ಬಗ್ಗೆ ಮಾತಾಡಿದ್ವಿ. ನಿಮ್ ತಂದೆ ಹತ್ರ ಬಂದು ಮಾತಾಡೋಣ ಅನ್ಕೊಂಡೆ. ಅಷ್ಟ್ರೊಳಗೆ ನೀನೆ ಆತ್ರ ಬಿದ್ದು ನನ್ ಮನೆ ಒಳಗ್ ನುಗ್ಗಿ ಎಲ್ಲ ಹಾಳು ಮಾಡ್ಬಿಟ್ಟೆ. ಅಯ್ಯೋ ಮಾಮ್ಸ್, ನಿಮ್ ಮಗಳೇ ಬಾ ಅಂತ ಕರೆದಿದ್ದು. ಅದಕ್ಕೆ ಒಂದು ಹೊಸ ಸ್ಕೀಮ್ ಹಾಕ್ತೆ. ಓಡೋಗಿರೋ ನಿಮ್ಮಿಬ್ಬರನ್ನು ಹುಡುಕಿ ಕೊಂದೆ ಅಂತ ಒಂದು ಸುದ್ದಿ ಹಬ್ಬಿಸ್ತೀನಿ. ಆಮೇಲೆ ನನ್ ಮರ್ಯಾದೆನೂ ಉಳಿಯುತ್ತೆ, ನನ್ ಕಿವಿನೂ ಉಳಿಯುತ್ತೆ. ಅಪ್ಪ, ನಂಗೆ ಆಶೀರ್ವಾದ ಮಾಡಪ್ಪ. ಆಶೀರ್ವಾದ ಇಲ್ಲ, ಏನೂ ಇಲ್ಲ, ಹೋಗೋ. ನೀ ನನ್ ಮಾತ್ ಮೀರ್ಬಿಟ್ಟೆ. ನಾನೆಲ್ಲಪ್ಪ ಮೀರ್ದೆ? ನೀವ್ ಹೇಳಿದ ಹುಡ್ಗನ್ನೇ ಮದ್ವೆ ಆಗ್ತಿದ್ದೀನಲ್ಲ. ಓಹೋ, ಮಾತ್ ಕಲ್ತಿದೀಯಾ ಮಾಮ? ಹಂಗೆ ನನ್ನೂ ಕ್ಷಮಿಸ್ಬೇಕು. ಅದಕ್ಕೆ ಅಲ್ವಾ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸ್ತಾ ಇದ್ದೀನಿ. ಅದಕ್ಕಲ್ಲ ಮಾಮ್ಸ್, ಇವಳನ್ನ ನಿಮ್ ಮನೆಯಿಂದ ಓಡಿಸ್ಕೊಂಡ್ ಬರ್ಬೇಕಾದ್ರೆ ನೆನಪಿಗಿರ್ಲಿ ಅಂತ ಒಂದು ಅಮೌಂಟ್ ನ ದೇಪ್ಕೊಂಡ್ ಮರದಲ್ಲಿ ಹಣ್ಣು ಬಿಡ್ಬೇಕಾದ್ರೆ ಬೇರೆ ಕೈ ಹಾಕೋ ಅಂತ ಕೆಲಸ ಮಾಡ್ಬಿಟ್ನಲ್ಲ ಅಂತ ಅನ್ನೋದನ್ನ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಮಾಮ್ಸ್. ತಗೊಳ್ಳಿ. ಅಮೌಂಟ್ ಕೊಡ್ತೀನಿ ಅಂತ ಬ್ಯಾಗ್ ಕೊಡ್ತಾ ಇದೀಯಾ? ಇದೇ ಅಮೌಂಟ್. ಇಷ್ಟೇ. ಇಬ್ಬರನ್ನು ಊರ್ ಬಿಟ್ಟು ಕಳಿಸಿ ಮನೆಗೆ ಹೋಗಿ ಯಾವಾಗ ಬೆಳಕಾಗುತ್ತೋ, ಯಾವಾಗ ನನ್ನ ಹೆಂಡತಿ ಕೂಗ್ತಾಳೋ ಅಂತ ಯೋಚನೆ ಮಾಡ್ತಾ ತಲೆನ ದಿಂಬತ್ರ ತಗೊಂಡು ಹೋದೆ. ನನ್ನ ಹೆಂಡತಿ ಕೂಗೇ ಬಿಟ್ಲು. ತನ್ನ ತನ್ನ ನೀ ತನ್ನ ತನ್ನ ಇಕ್ಕೋ ಗೌಡ್ರೆ, ಸೀರಿಯಸ್. ಏನೋ ಸಿಕ್ಕಾಕೊಂಡ್ರು. ಅವರಿಬ್ಬರನ್ನು ಯಾವ್ದಾದ್ರು ಮರ ಕಟ್ಟಾಕ್ರೋ. ಮರಕ್ಕೆ ಯಾಕೆ ಮಾಮ್ಸ್, ಮಂಚ ಕಟ್ಟಾಕಿ. ಏಯ್, ನಾನ್ ಬರ್ತಾ ಇದ್ದೀನಿ, ಬನ್ನಿ ಬನ್ನಿ. ಬಿಡ್ಬೇಡ್ರೋ ಅವ್ರನ್ನ. ವೈಲೆಂಟ್ ಆಗಿ ಗನ್ ತಗೊಂಡು ಹೋಗಿ ಸೈಲೆಂಟ್ ಆಗಿ ಅವರಿಬ್ಬರಿಗೂ ಮದುವೆ ಮಾಡಿಸ್ತಾರೆ. ಏನಪ್ಪ ಬಾಯಿಲೆ? ಯಾವ್ದೋ ಒಳ್ಳೆ ಬ್ಯಾಟಿಗೆ ಹೊಂಟಿದ್ಯಾ ಅನ್ಸ್ತದೆ. ತಗೋ ಇದು, ಅದ್ ಯಾವ್ರಿಗೆ ಬಲಿ ಕೊಡು. ನಿನ್ ಕೆಲ್ಸನೂ ಚೆನ್ನಾಗಾಯ್ತದೆ. ತಗ. ಶಕ್ತಿ ಜಗನ್ಮಾತಾ ಚಂಡಿ ಚಾಮುಂಡಿ. ಗನ್ನಲ್ಲಿ ಶೂಟ್ ಮಾಡಿದ್ರೆ ಮೈ ಮೇಲೆ ರಕ್ತ ಹೆಂಗ್ ಚಿಮ್ಮುತ್ತೆ ಅಂತಾನು ಯೋಚನೆ ಮಾಡಿದೆ. ನಮ್ಮೂರವರು ತಟ್ ನನ್ ಮಕ್ಕಳು ಫುಲ್ ಬಿಲ್ಡಪ್ ಮಾಡಿದ್ರು. ಮಾನಕ್ಕೋಸ್ಕರ ತನ್ನ ಮಗಳನ್ನ ಸುಟ್ಟಾಕವ್ರೆ ನಮ್ಮ ಗೌಡ್ರು. ಗೌರವಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಸುಡ್ತಾರೆ. ಅಯ್ಯೋ ಹುಷಾರ ಕರ್ಕೊಂಡು ಹೋಗ್ರಪ್ಪ. ನಾನು SI ಆಗದಾರು ನೋಡ್ಕೊಂಡು ಹೋಗಿವ್ರಿ ಸರ್.